ಈ ದೇಹ ಪರಿಪೂರ್ಣವಾಗಿ ಜೀವ ಕಣಗಳು ಸೆಲ್ಲುಗಳಿಂದ ಆಗಿದೆ. ತಲೆ ಕೂದಲಿಂದ ಹಿಡಿದು ಕಾಲು ಉಗುರು ತನಕ ಲೆಕ್ಕ ಹಾಕದೇ ಇರೋಷ್ಟು ಸೆಲ್ಲುಗಳಿಂದ ಆಗಿದೆ. ಮಾಂಸಖಂಡ ಅದೊಂದು ಥರದ ಸೆಲ್ಲು, ಮೂಳೆಗಳು ಅದೊಂದು ಥರದ ಸೆಲ್ಲು, ನರಗಳು ಅದೊಂದು ಥರದ ಸೆಲ್ಲು. ಈ ಮಾತು ಸೃಷ್ಟಿಯಾಗೋದು ಬರೀ ನಾಲಿಗೆಯಿಂದನೋ ಗಂಟಲಿಂದನೋ ಅಥವಾ ಧ್ವನಿಪೆಟ್ಟಿಗೆಯಿಂದನೋ ಅಲ್ಲ. ಧ್ವನಿಪೆಟ್ಟಿಗೆ, ನಾಲಿಗೆ, ಬಾಯಿ, ತುಟಿ ಇವುಗಳು ಕೊನೆ ಪಾಯಿಂಟು. ಮಾತು ಎಲ್ಲಿಂದ ಶುರು ಆಗುತ್ತೆ? ಈಗ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಹೆಸರೇನು? ಹೇಗೆ ಗೊತ್ತಾಯ್ತು ನಿತಿನ್ ಅಂತ? ತಲೆ ಒಳಗಡೆ ರೆಕಾರ್ಡ್ ಆಗಿದೆ ಅದು. ನಿಮ್ಮ ಊರು ಅಡ್ರೆಸ್ ಹೇಳಿ, ನಿಮ್ಮ ಮನೆ ಅಡ್ರೆಸ್ ಹೇಳಿ, ಹೇಳ್ತೀರಾ? ಎಲ್ಲಿಂದ ಬಂತು? ಏನು ಗೋಡೆಯಲ್ಲಿ ಅಂಟಿಸಿಟ್ಟಿದ್ದೀರಾ ಅಥವಾ ಪ್ಯಾಕೆಟ್ಲಿ ಬರೆದಿಟ್ಕೊಂಡಿದ್ದೀರಾ ಯಾರ್ಯಾರ ಮನೆ ಅಡ್ರೆಸ್ ಕೇಳ್ಬಿಡ್ತಾರೆ ಅಂತ? ನಿಮ್ಮ ಮೆದುಳಲ್ಲಿ ಬಲಭಾಗದ ಮೆದುಳು, ಹಿಂಭಾಗ ಮೆಡುಲಾ ಒಬಲಾಂಗಟ್ಟ ಹಾಗಂತ ಒಂದು ಜಾಗ ಇದೆ. ಅದಕ್ಕೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಚಿತ್ತ ಹಾಗೆ ಅಂತ ಕರೀತಾರೆ. ನಿಮ್ಮ ಮೊಬೈಲ್ನಲ್ಲಿ ಮೆಮರಿ ಕಾರ್ಡ್ ಹಾಕ್ಕೊಂಡಿದ್ದೀರಾ, 10 GB, 32 GB, 50 GB ಗೊತ್ತಿಲ್ಲ. ಯಾತಕ್ಕೆ ಮೆಮರಿ ಕಾರ್ಡ್ ಹಾಕಿದ್ದೀರಾ? ನಿಮ್ಮ ಮೊಬೈಲ್ನಲ್ಲಿ ಮೆಮರಿ ಕಾರ್ಡನ್ನು ಯಾತಕ್ಕೆ ಸಿಕ್ಸಿದ್ದೀರಾ? ಫೋಟೋಗಳನ್ನ, ವಿಡಿಯೋಗಳನ್ನ, ಫೈಲ್ಗಳನ್ನ, ಡಾಟಾಗಳನ್ನ ರೆಕಾರ್ಡ್ ಮಾಡೋದಕ್ಕೆ ಮೆಮರಿ ಕಾರ್ಡನ್ನು ಮೊಬೈಲಲ್ಲಿ ಇಟ್ಕೊಂಡಿದ್ದೀರಾ. 52 GB, 54 GB, ಗಿಗಾಬೈಟ್ ಅಷ್ಟು ವಿಚಾರಗಳನ್ನು ಸ್ಟೋರ್ ಮಾಡಿಡುತ್ತೆ. ಹೇಳಕ್ ಅಸಾಧ್ಯ. ಆ ರೀತಿ ನೀವು ಎಷ್ಟು ಜನ್ಮ ತಾಳಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ನೂರಾರು ಜನ್ಮ ತಾಳ್ತೀವಿ ನಾವು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಅನ್ನೋ ಸ್ಥಿತಿಯನ್ನು ಮುಟ್ಟಬೇಕು ಅಂದರೆ ಹುಟ್ಟಬೇಕು ಸಾಯಬೇಕು, ಹುಟ್ಟಬೇಕು ಸಾಯಬೇಕು, ಹುಟ್ಟಬೇಕು ಸಾಯಬೇಕು. ಇದು ಲೆಕ್ಕವಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಪ್ರತಿಯೊಬ್ಬರೂ ನೂರಾರು ಜನ್ಮಗಳನ್ನು ತಾಳ್ತಾರೆ. ಪ್ರತಿ ಜನ್ಮದಲ್ಲಿ ನೀವು ಮಾಡುವ ಕೆಲಸಗಳು, ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮತ್ತು ಎಟ್ಟೆಟ್ಟೋ ಆಸೆಗಳು, ಇವುಗಳೆಲ್ಲ ಚಿತ್ತ ಮೆಡುಲಾ ಒಬಲಾಂಗಟ್ಟ ಅಲ್ಲಿ ಸ್ಟೋರ್ ಆಗಿದೆ. ಸುಮಾರು ಜನಗಳು ಹೇಳ್ತಾರೆ ನೋಡಿ, ಹಳೆಯ ಜನ್ಮ ನೆನಪಿಗೆ ಬಂದ್ಬಿಡ್ತು, ಆ ಯಪ್ಪ ತಲೆ ಕೆಟ್ಟೋಗಿದೆ, ಹಳೆಯ ಜನ್ಮದ ನೆನಪಿಗೆ ಬಂದ್ಬಿಟ್ಟು ಮನೆ ಬಿಟ್ಟು ಹೊರಟೋದ, ಏನೇನೋ ಹೇಳ್ತಾರೆ. ಜನ್ಮ ಜನ್ಮಾಂತರದ ವಿಚಾರಗಳು ಎಲ್ಲ ಇಲ್ಲಿ ರೆಕಾರ್ಡ್ ಆಗಿದೆ. ಮತ್ತೆ ಈ ಜನ್ಮದಲ್ಲಿ ನೀವು ಏನ್ ಮಾಡ್ತಿದ್ದೀರಿ ಅದು ಕೂಡ ರೆಕಾರ್ಡ್ ಆಗಿದೆ. ಚಿತ್ತ ಹಾಗೆ ಅಂತ ಹೆಸರು ಅದಕ್ಕೆ. ಆ ರೆಕಾರ್ಡ್ಗಳಲ್ಲಿ ಏನಾದರೂ ಏರುಪೇರು ಆಗಿದ್ದ ಪಕ್ಷದಲ್ಲಿ ಸಣ್ಣ ವಯಸ್ಸಲ್ಲಿ ಏನಾದರೂ ತಪ್ಪು ಮಾಡಿಬಿಡ್ತೀವಿ ನಾವು. ಇಲ್ಲಿ ಟಿವಿನಲ್ಲಿ ಮೊನ್ನೆ ಯಾವುದೋ ಒಂದು ಬಂದಿತ್ತು, ನಮ್ಮ ಕರ್ನಾಟಕದಲ್ಲಿ ಒಂದು ಹುಡುಗಿ ಒಬ್ಬರನ್ನು ಲವ್ ಮಾಡಿಬಿಟ್ರು. ಇತರ ಜಾತಿಯವರು ಬೇಡ ಅಂದರೆ ಕೇಳಲಿಲ್ಲ, ಬುದ್ಧಿ ಹೇಳಿದ್ದಾರೆ ಕೇಳಲಿಲ್ಲ, ತಾಯಿ ತಂದೆ ಹೊಡೆದಿದ್ದಾರೆ ಕೇಳಲಿಲ್ಲ ಹುಡುಗಿ, ನೆಂಟರುಗಳು ಫ್ರೆಂಡ್ಸ್ಗಳು ಎಲ್ಲ ಬುದ್ಧಿ ಹೇಳಿದ್ದಾರೆ ಕೇಳಲಿಲ್ಲ. ಕೊನೆಗೆ ಕೋಪಕ್ಕೆ ಒಂದು ಮರದ ಪೀಸ್ ತಗೊಂಡು ಹೊಡೆದ ಏಟಿಗೆ ಫೋರ್ಸಿಗೆ ಈ ತಲೆ ಮಲಗುವ ಕಾಟಿಗೆ ಹೋಗಿ ಹೊಡೆದಿದೆ. ಪೆಟ್ಟು ಜೋರಾಗಿ ಹೊಡೆದಿದ್ದಕ್ಕೆ ತಲೆ ಏಟಾಗಿ ಒಳಗಡೆ ಮೆದುಳು ಏರುಪೇರಾಗಿ ರಕ್ತಸ್ರಾವ ಆಗಿ ಸತ್ತೋದ್ರು ಹುಡುಗಿ. ಇದು ಸಾವು, ಆದರೆ ಸಾಯಲ್ಲ. ಸಿಕ್ಕಾಪಟ್ಟೆ ಹೊಡಿತಾರೆ, ಸಿಕ್ಕಾಪಟ್ಟೆ ಬೈತಾರೆ. ಆ ಬೈಗಳವನ್ನ ತಡ್ಕೊಳಕ್ಕಾಗದೇನೆ ಮಕ್ಕಳು ಸೈಕಿಕ್ ಆಗ್ಬಿಡ್ತಾರೆ.
ಅಪ್ಪನ ಕಂಡ್ರೆ ಭಯ, ಅಮ್ಮನ ಕಂಡ್ರೆ ಭಯ. ಈ ರೀತಿ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಅಂತೀವಿ ಇದಕ್ಕೆ. ಅದಾಗ್ಬಿಡ್ತು ಅಂದ್ರೆ ನಿಮ್ಮ ಮೆಡುಲಾ ಒಬಲಾಂಗಟ್ಟ ಚಿತ್ತ ಅದರೊಳಗಡೆ ಭಯ ಕೂತ್ಕೊಂಡ್ಬಿಡುತ್ತೆ. ಆ ಭಯ ಕೂತ್ಬಿಟ್ರೆ ಮಾತು ಬರಲ್ಲ. ನೀವು ಬೇಕಾದ್ರೆ ನೋಡಿ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಕಳ್ಕೊಂಡ್ಬಿಡ್ತಾರೆ ಕೆಲವರು, ಧ್ವನಿ ಹೊಟ್ಟೋಗುತ್ತೆ ಅವರಿಗೆ. ಮನೆಯಲ್ಲಿ ಯಾರು ಸತ್ತೋಗ್ಬಿಡ್ತಾರೆ, ಮಾತಾಡೋಕ್ಕಾಗಲ್ಲ. ಎಲ್ಲ ಮೈಂಡ್ ಪ್ರಾಬ್ಲಮ್. ಮತ್ತೆ ಹುಟ್ಟುವಾಗ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ, ವೀರ್ಯಾಣು ಅಂಡಾಣು ಎರಡು ಸೇರಿ ನಾವು ಜನಿಸ್ತೀವಿ. ಆ ವೀರ್ಯಾಣು ಅಂಡಾಣು, ಒಂದು ಅಂಡ ಒಂದು ವೀರ್ಯ ಸೇರುತ್ತೆ, ಅದು 2 4 ಆಗುತ್ತೆ, 4 8 ಆಗುತ್ತೆ, 8 16 ಆಗುತ್ತೆ, 32 64 ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಈ ಮಲ್ಟಿಪ್ಲಿಕೇಶನ್ ಆಗುವಾಗ ಏರುಪೇರಾಯಿತು, ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಅದನ್ನು ಯಾರಿಗೆ ಏರುಪೇರಾಗುತ್ತೆ ಅವರಿಗೆ ತಲೆ ಒಳಗಡೆ ಇರುವ ನರಗಳು, ನ್ಯೂರಾನ್ ಸೆಲ್ ಹಾಗೆ ಅಂತ ಹೇಳ್ತೀವಿ, ತಲೆ ನರನ್ನ, ಆ ಫಾರ್ಮೇಷನ್ನಲ್ಲಿ ಏರುಪೇರಾದರೆ ಮೆದುಳು ಕೆಲಸ ಮಾಡೋದು ಏರುಪೇರಾಗುತ್ತೆ. ಭಯ, ಭೀತಿ, ಆತಂಕ ಇತ್ಯಾದಿ ಇತ್ಯಾದಿ ಇದರಿಂದ ಬರುತ್ತೆ ತೊದಲು.